ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಇವತ್ತು ಗುರುವಾರ, ನಾನು ಈ ವ್ಲಾಗ್ನ ನಾಳೆ ಏನು ಮಾಡ್ತೀನಿ. ನಾಳೆ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ನಾವು ಆಷಾಢ ಶುಕ್ರವಾರದಲ್ಲೇ ಮಾಡೋದು. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗಿರುತ್ತೆ ಅಂತ. ಸೊ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಈಗ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು. ಆಗಿರೋದ್ರಿಂದ ಇವತ್ತು ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ನನ್ನ ತಂಗಿ ಪುನಿ ಬರಲ್ಲ. ಆ್ಯಕ್ಚುಲಿ ಅವ್ರು ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ನಾನು ನನ್ನ ತಂಗಿ ಹೋಗ್ತಾ ಇದ್ದೀವಿ. ನಾವು ಪ್ರತಿ ಗುರುವಾರ ಹೋಗ್ತೀವಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ. ಹಾಗೆ ಇವತ್ತು ಹೋಗ್ತಾ ಇದ್ದೀವಿ. ಇವನು ಬರಲೇ ಇಲ್ಲ, ಟೈಮ್ ಆಯಿತು. ಜಾಸ್ತಿ ವಿಡಿಯೋ ಮಾಡಲಿಲ್ಲ, ಬೇಸ್ ಹೋಗ್ತಾ ಇದ್ದೀನಿ. ದೇವಸ್ಥಾನದಲ್ಲಿ ಜಾಸ್ತಿ ನೋಡಿ ಗೈಸ್, ಕಳ್ಸೋಕ್ಕೆ ಬೋರ್ವೆಲ್ಲಿಂದ ನೀರು ಹೊತ್ಕೊಂಬತ್ತವಳೆ. ಈ ಕಡೆ ಬಾ ಫೇಸ್ ತೋರಿಸು. ಅಪರೂಪಕ್ಕೆ ಒಳ್ಳೆ ಕೆಲಸ ಮಾಡೋದು ಇವಳು. ಮಳೆ ಎಲ್ಲಿಂದ ಹೊತ್ಕೊಬಂದವ? ಬಿಸಿ ಬಿಸಿ ಕಡಲೆಕಾಯಿ ಫ್ರೆಂಡ್ಸ್, ಹಿಂಗೆ ಬೇಡವಾ? ಹೀಗೆ ಬಿಸಿ ಕಡಲೆಕಾಯಿ ಡೆಕೋರೇಷನ್ ಮಾಡಬೇಕು. ದೇವ್ರಿಗೆಲ್ಲ ರೆಡಿ ಆಗಿದೆ, ಎಲ್ಲ ಇದರಲ್ಲೇ ಐತೆ. ಜೋಡಿಸ್ಕೊಬೇಕು ಬೆಳಗ್ಗೆಗೆ. ಅದು ಬಿಟ್ಟರೆ ಹೂವು ಎಲ್ಲ ತಂದಾಗೈತೆ. ಇನ್ನೇನು ತರಂಥದ್ದಿಲ್ಲ, ಹೂವು ಎಲ್ಲ ಇಲ್ಲಿದೆ. ಕಳ್ಸಕ್ಕೆ ನೀರು ತಂದಾಯಿತು. ಆಮೇಲೆ ಇವಾಗ ಸ್ಯಾರಿ ಮತ್ತು ದೇವ್ರಿಗೆ ಹಾಕೋ ಜ್ಯುವೆಲರಿ ತೋರಿಸ್ತೀನಿ ಇರಿ ಗೈಸ್. ಮನೇಲಿ ದೇವ್ರಿಗೆ ಅಂತಲೇ ಸಪ್ರೇಟ್ ಜ್ಯುವೆಲರ್ಸ್, ಯಾಕಂದರೆ ಅದನ್ನು ನಾವು ವೇರ್ ಮಾಡಲ್ಲ. ನಮ್ಮಮ್ಮ ಟಚ್ ಮಾಡೋಕ್ಕೂ ಕೊಡಲ್ಲ. ಹಬ್ಬದಲ್ಲಿ ಮಾತ್ರ ಆಚೆ ತೆಗಿತಾರೆ. ಅದು ಬಿಟ್ರೆ ಕಾನಲ್ಲಿ ಇಟ್ಟಿರ್ತಾರೆ. ನಾವು ದೇವ್ರಿಗೆ ಯೂಸ್ ಮಾಡೋ ಸೆಟ್ಟು ಅದನ್ನು ನಾವು ಹಾಕ್ಕೊಳ್ಳಲ್ಲ, ಬೇರೆಯವ್ರಿಗೂ ಕೊಡಲ್ಲ. ಹಬ್ಬದಲ್ಲಿ ಮಾತ್ರ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೆಗಿತೀವಿ. ಸ್ಯಾರಿ ಗೈಸ್ ಈ ವರ್ಷ ದೇವ್ರಿಗೆ ತಂದಿರೋದು ನಾವು. ಇದು ಇವಾಗ ಟ್ರೆಂಡಿಂಗ್ ಆಗಿರೋದು. ನನ್ನ ತಂಗಿ ಪ್ರಾಕ್ಟೀಸ್ ಮಾಡ್ತಾವಳೆ ದೇವ್ರಿಗೆ ಸೀರೆ ಉಡ್ಸೋಕ್ಕೆ. ಬೆಳಗ್ಗೆ ನೀಟಾಗಿ ನೆರಿಗೆ ಕೂದಲಿ ಅಂತ ನಮ್ಮಮ್ಮ ಹೆಲ್ಪ್ ಮಾಡ್ತೈತೆ. ನಾನು ಕೂತ್ಕೊಂಡು ನೋಡೋದಷ್ಟೇ. ನಾನು ಗೈಸ್ ಇದು ನಾನು ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಾನು ಅಂತ ವ್ಲಾಗ್ ಮಾಡಿದ್ದೆ. ಇವತ್ತು ಶುಕ್ರವಾರ ನಾನು ಪೂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮನೆ ಆಲ್ರೆಡಿ ನಮ್ಮಮ್ಮ ಅರ್ಧ ರೆಡಿ ಮಾಡಿದ್ದಾರೆ. ಬನ್ನಿ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಇದು ಉಡಿ ತುಂಬಿರೋದು ನಮ್ಮನೆ ದೇವರಿಗೆ. ಇವಾಗ ನಮ್ಮಮ್ಮ ಇದನ್ನು ಗೋಲ್ಕನ ಕೂಡಿಸಿದ್ದೀವಿ ಚಿಲ್ಲರೆ ಕಾಸು ದೇವ್ರಿಗೆ. ಈಗ ಅದನ್ನು ಓಪನ್ ಮಾಡಿದ್ದೀವಿ. ಈ ಥರ ಇದೆ. ಇನ್ನೂ ರೆಡಿ ಮಾಡಬೇಕು, ಕಂಪ್ಲೀಟಾಗಿ ರೆಡಿ ಆಗಿಲ್ಲ. ಸ್ಯಾರಿ ಉಡ್ಸಾಗೈತೆ ದೇವರಿಗೆ. ಇನ್ನೆಲ್ಲ ಅಲಂಕಾರ ಎಲ್ಲ ಮಾಡಬೇಕು. ಇನ್ನು ಸಜ್ಜಿಗೆ ಮಾಡಿದ್ದಾರೆ ನೈವೇದ್ಯಕ್ಕೆ. ಪುಳಿಯೋಗರೆ ಮಾಡಬೇಕು, ಇನ್ನೂ ಮಾಡಿಲ್ಲ. ಸಜ್ಜಿಗೆ ಆಗಿದೆ. ಹಾಂ, ನಮ್ಮಮ್ಮ ಆಲ್ರೆಡಿ ಕಳ್ಸೋದು ತುಂಬಿಟ್ಟಿದ್ದಾರೆ. ನಾವು ಎದ್ದೇಳೋಕ್ಕೂ ಮುಂಚೆನೇ 5 ಥರದ್ದು ಡ್ರೈ ಫ್ರೂಟ್ಸು ಕಾಯಿನ್ ಎಲ್ಲ ಹಾಕಿ. ಸೊ ನಾನು ಟಿಪ್ಪಿಂಗ್ಸ್ ತೊಗೋತಾ ಇದ್ದೀನಿ ಅಷ್ಟೇ. ನಮ್ಮನೆ ಬೆಳ್ಳಿ ವಿಗ್ರಹ. ವರಮಹಾಲಕ್ಷ್ಮಿ ದಾರ ರೆಡಿ ಮಾಡ್ತಾಯಿದ್ದೆ. ಬೇಗ ಮಾಡಿ. ದೇವರ ಅಲಂಕಾರ ಆಗಿದೆ, ಇನ್ನೂ ಫೈನಲ್ ಫಿನಿಶಿಂಗ್ ಆಗಿಲ್ಲ. ನಮ್ಮ ಮನೆಯಲ್ಲ ವರಮಹಾಲಕ್ಷ್ಮಿ ನೋಡಿ ಹಿಂಗೆ ಕೂರಿಸಿರ್ತು. ಎಲ್ಲ ರೆಡಿ ಆಯಿತು ಗೈಸಿಗೆ ಪೂಜೆ ಮಾಡಬೇಕು. ಇನ್ನು ಪೂಜೆ ಮಾಡಿಲ್ಲ, ಇವಾಗ ಪೂಜೆ ಮಾಡಬೇಕು. ನೋಡಿ ಈ ಥರ ರೆಡಿ ಮಾಡಿದ್ದೀವಿ. ಹೇಗಿದೆ? ದೇವ್ರ ಮನೆ ದೀಪ ಹಚ್ಚಿದ್ದಾರೆ. ಇವಾಗ ಅಲ್ಲಿ ಹೊರಗಡೆ ಕೂರಿಸಿರೋ ಲಕ್ಷ್ಮಿ ಪೂಜೆ ಮಾಡಬೇಕು. ನಾವು ದೇವ್ರ ಮನೇಲಿ ಕೂರಿಸಲ್ಲ, ಹಾಲಲ್ಲೇ ಕೂರಿಸೋದು. ಹಾಗಾಗಿ ಹಾಲಲ್ಲಿ ಕೂರಿಸಿದ್ದೀವಿ. ಇನ್ನು ಸೋಫಾ ಎಲ್ಲ ಎತ್ತಿಕ್ಬೇಕು ಪೂಜೆ ಮಾಡೋಕ್ಕೆ. ನೀಟಾಗಿ ಕ್ಲಿಯರಾಗಿ ಕಾಣಿಸ್ತೀವಿ. ಎರಡು ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ ಆಯಿತು ಗೈಸ್. ನಾವು ಆಷಾಢದಲ್ಲೇ ಮಾಡೋದು. ಹಂಗಿದೆ.
ಇವಳೊಬ್ಳು ಗೈ ಸ್ನ್ಯಾಪ್ ಹುಚ್ಚಿ ಹಾಕಮ್ಮ. ನಮ್ಮನೆ ವರಮಹಾಲಕ್ಷ್ಮಿ ಪೂಜೆ ಹಿಂಗೆ ಮಾಡ್ತೀವಿ ಗೈಸ್. ಬೇಡ್ಕೋ ಒಳ್ಳೇದಾಗಲಿ ಅಂತ 10:30 ಒಳಗಡೆ ಪೂಜೆ ಮಾಡಬೇಕಿತ್ತು. ಪೂಜೆ ಮಾಡಿ ನೋಡಿ ಥರನೇ ನಾವು ತಟ್ಟೆ ಎಲ್ಲ ತುಂಬ್ತೀವಿ. ಸಜ್ಜಿಗೆ, ನೈವೇದ್ಯಕ್ಕೆ ಪುಳಿಯೋಗರೆ, ಒಬ್ಬಟ್ಟು ಮತ್ತು ಸಜ್ಜಿಗೆ ಮತ್ತು ಪುಳಿಯೋಗರೆ, ಒಬ್ಬಟ್ಟು. ಗೈಸ್ ಪೂಜೆ ಮುಗೀತು. ನೀವೆಲ್ಲ ಅನ್ಕೋಬೋದು ಇವರೇನು ಆಷಾಢದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಅಂತಿದ್ದಾರೆ ಅಂತ. ಹೌದು, ನಾವು ಪ್ರತಿ ವರ್ಷವೂ ಆಷಾಢದಲ್ಲೇ ಮಾಡೋದು. ಯಾಕಂದರೆ ವರಮಹಾಲಕ್ಷ್ಮಿ ಟೈಮಲ್ಲಿ ಏನೂ ಅಲ್ಲ, ಪಕ್ಷ ಬೀಳುತ್ತೆ ನಮಗೆ. ಅದರ ದೇವ್ರಿಗೆ ಪೂಜೆ ಮಾಡಿದ್ಮೇಲೆ 9 ದಿನ ಗಂಟ ನಾನ್ ವೆಜ್ ಮಾಡಬಾರ್ದಲ್ವ. ಅದು ಹಬ್ಬದ ಇನ್ನೊಂದು ದಿನ ಬೀಳ್ಬೋದು, ಒಂದೊಂದು ದಿನ ಹಬ್ಬದ ದಿನವೇ ಬೀಳ್ಬೋದು. ಹಾಗಾಗಿ ಅಮ್ಮ ಅವಾಗಲಿಂದನೂ ಆಷಾಢ ಶುಕ್ರವಾರನೇ ಮಾಡ್ತಾರೆ. ಅದಕ್ಕೆ ನಮ್ಮನೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ವಿ. ನಾವು ಕೂರಿಸಿರೋ ದೇವರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಮನೇಲೂ ಯಾವ ಥರ ಹಬ್ಬ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಗೈಸ್. ಆಯಿತು, ಇನ್ನೂ ತಿಂಡಿ ಮಾಡಿಲ್ಲ ಗೈಸ್. ಈ ಪೂಜೆಗೆ ಬರ್ತೀನಿ ಅಂತ ಇನ್ನು ಬಂದಿಲ್ಲ. ಅವ್ನು ಬಿಟ್ಬಿಟ್ಟು ತಿಂಡಿ ತಿಂದರೆ ಅವ್ನು ಬಿಟ್ಬಿಟ್ಟು ತಿಂದಿದ್ದೀವಿ ಅಂತ ಅವ್ನು ತಿಂಡಿನೇ ತಿನ್ನಲ್ಲ. ಈಗ ಅವ್ನು ಬಂದು ಪೂಜೆ ಮಾಡಿದ್ಮೇಲೆ ವರಮಹಾಲಕ್ಷ್ಮಿ ದಾರ ಕಟ್ಕೊಂಡು ತಿಂಡಿ ತಿನ್ಬೇಕು. ಎಷ್ಟು ಬೇಗ ಬತ್ತವ್ರು ನೋಡಿ ಪೂಜೆಗೆ. ಟೈಮ್ ಸೆನ್ಸ್ ಇಲ್ಲ, 11 ಗಂಟೆ ಆಗೋದು ಇನ್ನೂ ನಾವು ತಿಂಡಿ ತಿಂದಿಲ್ಲ. ಬರೀ ಇವಳ ಅಲ್ಲ, ನನ್ನ ಚಾನಲ್ಲ ಬಂದವ್ರೆ. ಮಗ ತೋರ್ಸೆ, ಏನೋ ಪಾತ್ರೆ ತೋರಿಸ್ತವಳೆ. ವಿಡಿಯೋ ಕಾಲಲ್ಲಿ ದೇವ್ರು ನೋಡ್ತಾ ಇರೋರು ನೋಡಿ. ಗುಟ್ಟು ನನ್ನ ಮಗ ಏಯ್ ಇಲ್ಲೋಣಪ್ಪ, ನಿಮ್ಮಮ್ಮ ಪೂಜೆ ಮಾಡ್ತಾ. ಏನು ಬೇಡ್ಕೊಳ್ಳಲ್ಲ. ಕರ್ಪೂರಾಸು ಹೇಳ್ಕೊಡ್ಬೇಕು ಚಿಕ್ಕ ಹುಡ್ಗ ನಾನೇನು. ಫುಲ್ ಸೀರಿಯಸ್ ಆಗಿ ಪೂಜೆ. ನೀವು ಕೇಳ್ಕೊ ಕೊಟ್ಟು ಬೇರೆ ಈಗಲೇ ನೋಡಕ್ಕದಲ್ಲಪ್ಪ. ಕಟ್ತಾನೋ ಈಗಲೇ ಆಟ ಸಾಡ್ತಾವನೆ. ಸಾಕು ಬಿಡು, ಸಾಕಣೋ ಕೈಗೆ ಕಟ್ಬಿಟ್ಟ ಕಣ. ಮತ್ತೆ ನನ್ನ ತಂಗಿ ಸೂಪರಾಗಿ ದಾರ ರೆಡಿ ಮಾಡೋಳೆ ಗೈಸ್. ಇಲ್ಲಿ ಪುಳಿಯೋಗರೆ ತಿನ್ನಿ ಬನ್ನಿ ಫ್ರೆಂಡ್ಸ್. ಟಿಫನ್ ಮಾಡ್ಬೇಕು ಈಗ. 11 ಗಂಟೆ ಆಗೈತಿ ಇವಾಗ. ಪುನಿ ಹೆಂಗೈತೆ ಪುಳಿಯೋಗರೆ? ನಾನೇ ಮಾಡಿರೋದು. ಬಿಟ್ಟು ತುಪ್ಪ ತಿಂತಾಯಿದ್ದೀನಿ ಗೈಸ್. ಇವಾಗ ಸಂಜೆ ಪೂಜೆ ಆಗಿದೆ. ಇದಾದ್ಮೇಲಿಂದ ನಾವು ಕಳಶನ ನೈಟ್ ಅಲ್ಲಾಡಿಸ್ಬಿಟ್ಟು ಬೆಳಗ್ಗೆ ಅಷ್ಟರಲ್ಲಿ ಎತ್ತಾಕ್ಬಿಡ್ತೀವಿ. ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಿಮ್ಮ ಸಪೋರ್ಟ್ ನಂಗೆ ಬೇಕೇ ಬೇಕು ಮುಂದೆ ವಿಡಿಯೋ ಮಾಡೋದಕ್ಕೆ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಗೈಸ್, ಲವ್ ಯು ಆಲ್, ಬಾಯ್.